ಈ ಒಂದು ಯಾಕೆ ಅಂತಂದರೆ ಭಾರತ ಚಿತ್ರರಂಗದ ಅಧಿಕೃತ 18 ಭಾಷಾ ಚಲನಚಿತ್ರರಂಗಗಳಲ್ಲಿ ಬೇರೆ ಯಾವುದೇ ಚಿತ್ರರಂಗದ ಬೇರೆ ಯಾವುದೇ ಭಾಷೆಯ ಚಿತ್ರರಂಗದ ಕಲಾವಿದ ಮೇರುನಟರು ಮಾಡದೇ ಇರುವಷ್ಟು ಪಾತ್ರಗಳನ್ನು, ವೈವಿಧ್ಯಮಯ ಪಾತ್ರಗಳನ್ನು ಮತ್ತು ಆ ಪಾತ್ರಗಳ ಮೂಲಕ ಜನರಿಗೆ ಸಾಮಾಜಿಕ ಸಂದೇಶಗಳನ್ನು, ಸಾಮಾಜಿಕ ಮೌಲ್ಯಗಳನ್ನು, ಮಾನವೀಯ ಮೌಲ್ಯಗಳನ್ನು ತಿಳಿಸ್ಕೊಟ್ಟಂಥ ಯಾರಾದರೂ ಒಬ್ಬ ಕಲಾವಿದ ಇದ್ದಾರೆ ಅಂತಂದರೆ ಅದು ಕೇವಲ ರಾಜ್ಕುಮಾರ್. ಅಂತಹ ವಿಶ್ವವಿಖ್ಯಾತ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಗಳಲ್ಲಿ ಮೂಡಿಬಂದಿರತಕ್ಕಂಥ ಸಾಮಾಜಿಕ ಮೌಲ್ಯಗಳು ಮತ್ತು ಮಾನವೀಯ ಮೌಲ್ಯಗಳ ಬಗ್ಗೆ ಅದ್ಭುತವಾದಂಥ ಕೃತಿಯನ್ನು ಹೊರತರುವ ಮೂಲಕ ಇಂತಹ ಒಂದು ಭಾಗ್ಯ ಡಾಕ್ಟರ್ ಕೆ ನಾಗರಾಜ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು, ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೆಲ್ಲ ಯಾವಾಗಲೂ ನಾನು ಹೇಳೋ ರೀತಿ ಇದು ಅಣ್ಣವರ ಬಗ್ಗೆ ರಚಿಸಲ್ಪಟ್ಟಿರ್ತಕ್ಕಂಥ ಮತ್ತು ಆ ಮೂಲಕ ಬಿಡುಗಡೆಯಾಗಿರ್ತಕ್ಕಂಥ 174ನೇ ಕೃತಿ. ಯಾವುದೇ ರಂಗದ ಯಾವುದೇ ಸಾಧಕನ ಬಗ್ಗೆ ಇದರ 25% ಪ್ರಮಾಣದ ಪುಸ್ತಕಗಳು ಕೂಡ ಇಲ್ಲಿ ತನಕ ಹೊರಗಡೆ ಬಂದಿದೆ. ಅದು ವಿಶ್ವವಿಖ್ಯಾತ ಫುಟ್ಬಾಲ್ ಆಟಗಾರ, ಫುಟ್ಬಾಲ್ ದಂತಕಥೆ ಪೀಲೆ ಇರ್ಬೋದು, ಮರಡೋನೋ ಇರ್ಬೋದು, ಅಥವಾ ನಮ್ಮದೇ ದೇಶದಲ್ಲಿ ಹುಟ್ಟಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೆಸರು ಮಾಡಿರ್ತಕ್ಕಂಥ ಎಂ ಕೆ ರಾಮಚಂದ್ರ ಇರ್ಬೋದು, ಎನ್ ಟಿ ರಾಮರಾವ್ ಇರ್ಬೋದು, ಇವರ ಯಾವುದೇ ಕೃತಿಗಳು 17ಕ್ಕೂ ಹೆಚ್ಚು ಕೃತಿಗಳನ್ನು ಇಲ್ಲಿ ತನಕ ಯಾರು ಹೊರಗಡೆ ತರೋದಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಅಣ್ಣ ಅವರ ಬಗ್ಗೆ ಅಧಿಕೃತವಾಗಿ ಇವತ್ತು 174ನೇ ಕೃತಿ ಬಿಡುಗಡೆ. ಸ್ನೇಹ ಪ್ರಕಾಶನದವರೇ ಸ್ನೇಹ ಬುಕ್ಕೋಸ್ಕರ ಹೊರತಾ ಇದ್ದಾರೆ. ಅದು ಈ ನಾಡಿನಲ್ಲಿ ದೊಡ್ಡದಾದ ಒಂದು ಸಂಚಲನವನ್ನೇ ಸೃಷ್ಟಿ ಮಾಡುವಂಥ ಒಂದು ಕೃತಿಯಾಗಿರುತ್ತೆ ಅನ್ನೋ ಒಂದು ಭರವಸೆಯನ್ನು ನಾವು ನಿಮಗೆ ಕೊಡ್ತೀವಿ. ಈ ಸಂದರ್ಭದಲ್ಲಿ ತಮ್ಮ ಪಾತ್ರಗಳ ಮೂಲಕ ಅದು ನಾಂದಿ ಇರ್ಬೋದು, ನಂದಾದೀಪ ಇರ್ಬೋದು, ಉಯ್ಯಾಲೆ ಇರ್ಬೋದು, ಬಂಗಾರದ ಹೂ ಇರ್ಬೋದು, ಸಾಕ್ಷಾತ್ಕಾರ ಇರ್ಬೋದು, ಕಸ್ತೂರಿ ನಿವಾಸ, ಜೀವನ ಚರಿತ್ರ, ಸಾಮಾಜಿಕ ಪಿಡುಗುಗಳ ಬಗ್ಗೆ ದೊಡ್ಡ ಮಟ್ಟದ ಧ್ವನಿಯಾಗಿ ಆ ಪಾತ್ರಗಳಿಗೆ ಜೀವ ತುಂಬುವಂಥವರು ನಮ್ಮ ಅಣ್ಣ. ಹುಟ್ಟುರೋಗವನ್ನೇ ದೊಡ್ಡ ಸಾಮಾಜಿಕ ಸಮಸ್ಯೆ ಅಂತ ಹೇಳಿ ನಿರ್ಧಾರ ಮಾಡಿ ಪೀಡಿತರಿಗೆ ಸಾಮಾಜಿಕ ಬಹಿಷ್ಕಾರಗಳನ್ನು ಆಗ್ತಾ ಇದ್ದಂಥ ದಿನಗಳಲ್ಲಿ ಅದು ಅಂಟು ರೋಗ ಅಲ್ಲ, ಸಾಂಕ್ರಾಮಿಕ ರೋಗ ಅಲ್ಲ, ಅದು ಎಲ್ರಿಗೂ ಬರುವಂಥ ಒಂದು ಕಾಯಿಲೆ ಅನ್ನೋದನ್ನು ಅತ್ಯಂತ ಮನೋಜ್ಞವಾಗಿ ತೋರಿಸಿದಂಥ ಒಂದು ಸಿನಿಮಾ ಬಂಗಾರದಲ್ಲಿ. ಹಾಗೆ ಕಿವುಡು ಮೂಕರ ಸಮಸ್ಯೆಗಳ ಬಗ್ಗೆ ನಾಡಿನ ಗಮನ ಸೆಳೆದಂಥ ಚಿತ್ರಗಳು, ಅದು ಉಯ್ಯಾಲೆ ಇರ್ಬೋದು. ಹಾಗೆ ಸಹಾಯ ಮಾಡಿದಾಗ ನಮ್ಮ ಜೀವನ ಪರಿಪೂರ್ಣ ಆಗುತ್ತೆ ಅನ್ನೋದನ್ನು ಅತ್ಯಂತ ಅಮೋಘವಾಗಿ ಮನೋಜ್ಞವಾಗಿ ತೋರಿಸ್ತಕ್ಕಂಥವರು ನಮ್ಮ ಕಸ್ತೂರಿ ನಿವಾಸದ ಪಾತ್ರಗಳು. ಒಬ್ಬರು ಪಟ್ಟಣಗಳನ್ನು ತೋರಿದು ವಿದ್ಯಾವಂತ ಯುವಕರು ಹಳ್ಳಿಗಾಡಿನ ಹತ್ರ ವ್ಯವಸಾಯದತ್ತ ಮುಖ ಮಾಡಿ ನಡೆದಂಥ ಘಟನೆಗಳಿಗೆ ಸಾಕ್ಷಿಯಾದಂಥದ್ದು ಬಂಗಾರದಲ್ಲಿ. ಈ ರೀತಿ ಹಲವಾರು ಸಾಮಾಜಿಕ ಬದಲಾವಣೆಗಳನ್ನು ತಮ್ಮ ಪಾತ್ರಗಳ ಮೂಲಕ ತಂದುಕೊಟ್ಟಿರ್ತಕ್ಕಂಥ ವಿಶ್ವದ ಏಕೈಕ ಕಲಾವಿದ ಡಾಕ್ಟರ್ ರಾಜ್ಕುಮಾರ್ ಅವರು. ಇವರ ಬಗ್ಗೆ ಇಲ್ಲಿ ವೇದಿಕೆ ಮೇಲೆ ಇದ್ದಂಥ ಎಲ್ಲ ಅರಳುಮಲ್ಲಿಗೆ ಪಾರ್ಥಸಾರಥಿಯವರು ಎಲ್ಲರೂ ಬಹಳ ಅದ್ಭುತ ಮಾತಾಡೋದ್ರಿಂದ ಈಗಾಗಲೇ ಸಮಯ ಕೂಡ ಬಹಳ ಆಗಿರೋದ್ರಿಂದ ಇನ್ನು ನಾನು ಕೂಡ ಒಂದೆರಡು ಅಂಕಿಗಳಲ್ಲಿ ಸಿನಿಮಾ ನೋಡಿದ್ರು ಅದನ್ನು ಪಾಲನೆ ಮಾಡಿ ಆ ಪಾತ್ರಗಳಲ್ಲಿ ಆವಾಹನೆ ಹೇಗೆ ಬಂದ್ರು ನಾನು ಮಾಡಿದ್ದೀನಿ. ಯಾಕಂದ್ರೆ ಬರೀ ಅವ್ರನ್ನ ನೋಡಿ ಅದು ಬಹುಶಃ ಜಾಗ ಇದು ಸಾಕಾಗಲ್ಲ. ನಾವು ರವೀಂದ್ರ ಕಲಾಕ್ಷೇತ್ರ ಬುಕ್ ಮಾಡಿದ್ದೀವಿ. ಅದನ್ನು ತುಂಬ ಖುಷಿ ಆಗುತ್ತೆ ಸರ್. ಓದುಗರು ಈ ಸಂದರ್ಭದಲ್ಲೂ ಕೂಡ ಪುಸ್ತಕಗಳನ್ನ ಇದಕ್ಕೆ ಅಪ್ಪಿ ಅದನ್ನು ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದಾರೆ ಅಂದರೆ ತುಂಬ ಖುಷಿ ಆಗುತ್ತೆ. ಈ ಕಾರ್ಯಕ್ರಮ ಮುಗಿದ್ರೂ ಕೂಡ ಇಷ್ಟೊಂದು ಜನ ಇದ್ದಾರೆ. ಎಲ್ಲ ರಾಜ್ಕುಮಾರ್ ಅಭಿಮಾನಿಗಳಿಗೆ ನಾನು ಹೃದಯಪೂರ್ವಕವಾಗಿ ಸ್ನೇಹ ಬುಕ್ ಹೌಸ್ ಪರವಾಗಿ, ಅಖಿಲ ಕರ್ನಾಟಕ ರಾಜ್ಕುಮಾರ್ ಅಭಿಮಾನಿಗಳ ಪರವಾಗಿ, ಮತ್ತೆಲ್ಲ ಮಾಧ್ಯಮ ಸ್ನೇಹಿತರೆಲ್ಲ ನೀವು ಎಷ್ಟು ಜನ ಪ್ರೀತಿಯಿಂದ ಬಂದಿದ್ದೀರ, ನಿಮಗೆಲ್ಲ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಲೇಖಕರು ಮತ್ತು ನನ್ನ ಪರವಾಗಿ ನಾನು ಹೇಳ್ತೀನಿ. ತುಂಬ ಥ್ಯಾಂಕ್ಸ್ ಸರ್, ತುಂಬ ಥ್ಯಾಂಕ್ಸ್. ಓಕೆ, ಥ್ಯಾಂಕ್ ಯು.